ಯಾಕೆ ಅಂದರೆ ಇವತ್ತು ಸಂಡೇ ಹಾಗೆ ಪ್ಲ್ಯಾನ್ ಅಮ್ಮ ಮನೆಗೆ ಹೋಗಬೇಕು ಒಂಚೂರು ಫ್ರೆಂಡ್ಸ್. ಇವಾಗ ನಾವು ಎಲ್ಲ ಫ್ರೆಂಡ್ಸ್ ಇವರೆಲ್ಲ ಸಡನ್ನಾಗಿ ಸರ್ಪ್ರೈಸ್ ಕೊಟ್ಟಿದ್ದಾರೆ. ನಾನು ಡ್ರೈವಿಂಗ್ ಮಾಡ್ಕೊಂಡು ಏನು ಮಾಡ್ತಿದ್ದೆ ಅವಳೊಬ್ಬರೇ ಯಾರು ತಾನು. ಬಾಯ್ ಬಾಯ್, ಗುಡ್ ನೈಟ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ವಿನುತಾ ಸಹನಾ ಯೂಟ್ಯೂಬ್ ಚಾನಲ್. ಈಗ ಟೈಮ್ ಎಷ್ಟು ಗೊತ್ತಾ? 9 ಗಂಟೆ. ನಾವು ಎದ್ದಿರೋದು ಎಷ್ಟು ಗಂಟೆ ಗೊತ್ತಾ? 8:30. ಯಾಕೆ ಅಂದರೆ ಇವತ್ತು ಸಂಡೇ, ಅದಕ್ಕೆ ಲೇಟಾಗಿ ಎದ್ದಿದ್ದೀವಿ. 8 ಗಂಟೆ 9 ಗಂಟೆ ಅದೇ ಹೇಳಿದ್ದು ನಾನು, 8:45 ಎದ್ದಿದ್ದೀನಿ ಅಂತ. ಹಾಂ, ಈಗ ಎದ್ದು ಆ್ಯಕ್ಚುಲಿ ಇವತ್ತು ಟಿಫನ್ಗೆಲ್ಲ ರಜಾ, ತಿನ್ನೋದಕ್ಕೆ ರಜಾ ಇಲ್ಲ, ನನಗೆ ಮಾಡೋದಕ್ಕೆ ರಜಾ. ನಾನೇನು ಅಡುಗೆ ಮಾಡಲ್ಲ ಇವತ್ತು ಸಂಡೇ. ಸೊ ಈಗ ಫಸ್ಟು ಯಾಕೋ ಗೊತ್ತಿಲ್ಲ ಹೊಟ್ಟೆ ನೋಯ್ತಿದೆ, ಅದಕ್ಕೆ ಒಂಚೂರು ನೀರು ಕುಡಿದ್ಬಿಟ್ಟು ನಿಮಗೆ ಸಿಗ್ತೀನಿ. ಫ್ರೆಂಡ್ಸ್, ಈಗ ಎಲ್ಲ ಕೆಲಸ ಮುಗಿಸಿ ಸ್ನಾನ ಮುಗಿಸಿ ಈಗ ಏನು ನೆಕ್ಸ್ಟ್ ಪ್ಲ್ಯಾನ್ ಅಂತ ಅಂದರೆ, ನಮ್ಮಮ್ಮ ಪಾಪ ಎಷ್ಟೊಂದು ದಿನದಿಂದ ಕರಿತಾನೇ ಇತ್ತು. ಅವ್ರು ಮಾತ್ರ ಬರ್ತಿರ್ಲಿಲ್ಲ ಮನೆಗೆ. ಬಾಯಿ ವಾಸನೆ ಬರ್ತಿದೆ ಫ್ರೆಂಡ್ಸ್. ಅದಕ್ಕೆ ಅಮ್ಮನ ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಈಗ ಹೊರಟಿದ್ದೀವಿ. ನನ್ನ ಸ್ನಾನ ಆಯಿತು, ಅವಿದು ಸ್ನಾನ ಆಗಬೇಕು. ನಾನು ಐಬ್ರೋಸ್ ಎಲ್ಲ ಫಿಲ್ ಮಾಡ್ಕೊಂಡಿಲ್ಲ, ಬಿಕಾಸ್ ಇವತ್ತು ಒಂದು ದಿನ ಫ್ರೀ ಅಂತ. ಹೆಂಗೆ ಕಾಣಿಸ್ತಿದ್ದೀನಿ ಕಮೆಂಟ್ ಮಾಡಿ. ಇದು ಐಬ್ರೋ ಫಿಲ್ ಮಾಡಬೇಕಾ ಮಾಡಬಾರ್ದಾ ಅಂತ ಕಮೆಂಟ್ ಮಾಡಿ. ಆ್ಯಕ್ಚುಲಿ ನಾನು ಕಾಲೇಜಲ್ಲೂ ಈ ಐಬ್ರೋ ಫಿಲ್ ಮಾಡಿಲ್ಲ ಅಂದರೆ ಒಂಥರ ಪೇಷಂಟ್ ಥರ ಕಾಣಿಸ್ತೀನಿ. ರೆಗ್ಯುಲರ್ ಹಚ್ಕೊಂಡು ಈಗ ಅಭ್ಯಾಸ ಮಾಡಿಬಿಟ್ಟಿದ್ದೀವ. ಜನನೇ ಕೇಳ್ತಾರೆ ನನಗೆ, ಬಾರ್ಬಿಕ್ಯೂ ಶಾಪ್ಗೆ ಹೋಗ್ಬಿಟ್ಟು ಒಂದಿನ ಹಿಂಗೆ ಏನಾದರೂ ಮನೇಲಿದ್ದಾಗ, ಇವತ್ತು ನೋಡಿ ಇವಾಗ ಸಂಡೇ ಅಲ್ಲ, ನಾನೇನು ರೆಡಿನೇ ಆಗಲ್ಲ, ಹಿಂಗೆ ಹೊರಟೋಗ್ತೀನಾ, ಯಾಕೆ ಹುಷಾರಿಲ್ವಾ ಅಂತ ಕೇಳ್ತಾರೆ. ನಂಗೆ ನಗು ಬರುತ್ತೆ. ಡೈಲಿ ಹಚ್ಕೊಳ್ಳೋ ಥರ ಫಸ್ಟ್ ಆದರೆ ಇಷ್ಟಪಟ್ಟು ಹಚ್ಕೋತಾ ಇದೆ, ಇವಾಗ ಬೇರೆಯವ್ರಿಗೋಸ್ಕರ ಹಚ್ಕೊಳ್ಳೋ ಥರ. ಯಾಕೆ ಅಂದರೆ ಪೇಷಂಟು ಮತ್ತು ಜ್ವರ, ಹುಷಾರಿಲ್ಲ ಅಂತ ಎಲ್ಲ ಹೇಳ್ಬಿಡ್ತಾರೆ ಅಂತ. ಸೊ ಹೇಗೆ ಕಾಣಿಸ್ತಾ ಇದ್ದೀನಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ಇನ್ನೂ ನಮ್ಮದು ಟಿಫನ್ ಆಗಿಲ್ಲ, ಯಾಕಂದರೆ ಇವತ್ತು ಶೇಕ್ ಕುಡಿಯೋಲ್ಲ ನಾನು. ನಮ್ಮ ಮಕ್ಕಳಿಗೆ ಮ್ಯಾಗಿ ಎಲ್ಲ ರೈಸ್ ಬಿಟ್ಟಿದ್ದೀನಿ. ಆಂಟಿ ಏನೋ ತೊಕ್ಕು ಕೊಟ್ಟಿದ್ದಾರಂತೆ, ಅದನ್ನು ಇವತ್ತು ತಿಂತಾರೆ. ಮಧ್ಯಾಹ್ನ ಏನಾದರೂ ನಮ್ಮ ಮೈಂಡ್ ಸೆಟ್ ಹೇಗಿರುತ್ತೆ ಗೊತ್ತಿಲ್ಲ. ಮತ್ತು ಇವತ್ತು ನಾನು ಸ್ವಲ್ಪ ಕಾರ್ ಡ್ರೈವಿಂಗ್ದು ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗಬೇಕು. ಅಪ್ಪ ಕರ್ಕೊಯ್ತೀನಿ ಅಂದರೆ ಬರೋಲ್ಲ. ಹಿಂಗಿದೆ ಪ್ಲ್ಯಾನು. ಅಮ್ಮನ ಮನೆಗೆ ಹೋಗಬೇಕು, ಒಂಚೂರು ಜ್ಯುವೆಲರಿ ಶಾಪ್ಗೆ ಹೋಗಬೇಕು, ಅದಾದಮೇಲೆ ಕಾರ್ ಡ್ರೈವಿಂಗ್ಗೆ ಹೋಗಬೇಕು, ಅದಾದಮೇಲೆ ನೆಕ್ಸ್ಟು ಮನೆಗೆ ಬರಬೇಕು. ಮನೆಗೆ ಬಂದು ಬಾರ್ಬಿಕ್ಯೂ ಶಾಪ್ಗೆಲ್ಲ ರೆಡಿ ಮಾಡ್ಕೊಬೇಕು. ಈ ಲಿಪ್ಸ್ಟಿಕ್ಕು ನಾನೇ ಮಾಡ್ಕೊಂಡಿರೋ 2 ವರ್ಷ ಅನಿಸುತ್ತೆ. ಚೆನ್ನಾಗಿಲ್ಲ ಅಂತ ಏನಿಲ್ಲ, ಚೆನ್ನಾಗಿ ಕಾಣುತ್ತೆ. ನಮ್ಮ ಮೈಂಡ್ ಸೆಟ್ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ. ನಾನು ಬರೀ ಸನ್ಸ್ಕ್ರೀನ್ ಹಚ್ಕೊಂಡಿದ್ದೀನಿ, ಬರೀ ಕ್ರೀಮ್ ಹಚ್ಕೊಂಡಿದ್ದೀನಿ, ಇವಾಗ ಹಿಂಗೆ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ನನ್ನ ಫೀಲಿಂಗ್ ಫ್ರೆಂಡ್ಸ್. ಆದರೆ ಲಿಪ್ಸ್ಟಿಕ್ ಚೆನ್ನಾಗಿ. ಇವಾಗ ಹೊರಟಿದ್ದೀವಿ, ಹೊಟ್ಟೆ ಬೇರೆ ಹಸಿತಾ ಇದೆ. ಅಲ್ಲಿ ಹೋಗ್ಬಿಟ್ಟು ಒಂದು ಲೆಮನ್ ಟೀ ಕುಡಿದು ಹೋಗುವ. ನಾನು ಬಂದಾಯ್ತು, ನಾನು ಆಲ್ರೆಡಿ. ಹೊಟ್ಟೆ ತುಂಬ ಹಸಿತಾ ಇತ್ತು, ಲೆಮನ್ ಟೀ ಕುಡಿಯೋಣ ಅಂತ ಬಂದೆ. ಅಂದಿವೆ ಹೋಗ್ತಾ ಎಳ್ನೀರು ನೋಡಿದೆ, ಸರಿ ಎಳ್ನೀರೇ ಕುಡ್ಕೊಂಬಿಡೋಣ ಅಂತ ಕುಡಿತಾ ಇದ್ದೀನಿ. ಅಮ್ಮಂಗೆ ಹನಿ ಕೇಕ್ ಇಷ್ಟ, ಒಂದು ಮನೆಗೆ ಹೋದೆ. ಬಟ್ ಅವರು ಸಡನ್ನಾಗಿ ಎಲ್ಲೋ ಹೊರಗಡೆ ಹೊರಟಿದ್ರು. ಟೈಮ್ ಬೇರೆ 12 o'clock ಆಗೋಗಿತ್ತು, ಹೊಟ್ಟೆ ಹಶ್ವಾಗ್ತಿತ್ತು. ಸೊ ಅದಕ್ಕೆ ಕೈಮಾ ಸಾರು ಇಡ್ಲಿ ತಿಂತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ನಾವು ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಬ್ಯಾಕ್ ಟು ಹೋಮ್ ಅನ್ನೋ ಥರ ಮನೆಗೆ ಹೋಗ್ತಾ ಇದ್ದೀವಿ. ಅವಿ ಮಕ್ಕಳಿಗೆ ಏನಾದರೂ ತರ್ತೀನಿ ಅಂತ ಹೋದರು, ಬಟ್ ನಾನಿಲ್ಲಿ ಹಾಲು ಮೊಸರು ತೊಗೊಳ್ಳೋಣ ಅಂತ ಬಂದೆ. ಐಸ್ ಕ್ರೀಮ್ ಮಾತ್ರ ವೀಡಿಯೋ ಮಾಡ್ತಾ ಇದೆಯಾ? ಏನು ಗೊತ್ತಾ ಫ್ರೆಂಡ್ಸ್, ನಮ್ಮ ಯಜಮಾನಪ್ಪ ನನ್ನ ಬರ್ತಡೇ ಗಿಫ್ಟು ಅಂದ್ಬಿಟ್ಟು ಕ್ಯಾರೆಟ್ ಹಲ್ವಾ ಮಾಡ್ಕೊಟ್ಟಿದ್ರು. ಆ್ಯಕ್ಚುಲಿ ಬರ್ತಡೇ ಆಗೋದು ವಾರ ಮೊನ್ನೆ ಮಾಡಿರೋದು. ಸೊ ಅದಕ್ಕೆ ಇವಾಗ ಇಷ್ಟು ತುಂಬ ಬಾಕ್ಸ್ ಇತ್ತು. ಮಕ್ಕಳು ನಾನು ಎಲ್ಲ ತಿಂದು ಖಾಲಿ ಮಾಡಿ ಕೊನೆಗೆ ಫೈನಲ್ ಇಷ್ಟೇ ಇರೋದು. ಸೊ ಅದಕ್ಕೆ ಒಂಚೂರು ಐಸ್ ಕ್ರೀಮ್ ಹಾಕೊಂಡಿದ್ರೆ ಸಕ್ಕತ್ತಾಗಿರುತ್ತೆ. ಐಸ್ ಕ್ರೀಮು, ಜಾಮೂನು ಅದು ತೊಗೊಂಡು ಬಂದೆ. ಈಗ ತಿನ್ನೋದೊಂದೇ ಬಾಕಿ. ಇದರಲ್ಲಿ ಬೇರೆ ಇವ್ರಿಗೆ ಐಸ್ ಕ್ರೀಮ್ ಬೇಕಂತೆ. ಸೊ ಹಿಂಗೆ ನನಗೆ ಫ್ರೆಂಡ್ಸ್ ಏನು ಗೊತ್ತಾ, ಭಾನುವಾರದ ಸ್ಪೆಷಲ್ ಫುಲ್ಲು ಕಂಪ್ಲೀಟಾಗಿ ನಿದ್ದೆ ಮಾಡಿದ್ದೀವಿ, ಅದೇ ಸ್ಪೆಷಲ್. ಮತ್ತು ಈಗ ಟೈಮು ಆ್ಯಕ್ಚುಲಿ ನಾವು 1:30 ಏನೋ ಬಂದ್ವಿ. ಬಿಗ್ ಬಾಸ್ ನೋಡ್ತಾ ಹಂಗೆ ಮಲ್ಕೊಂಬಿಟ್ಟಿದ್ದೀವಿ. ಈಗ ಆಲ್ಮೋಸ್ಟ್ 3 o'clock. ಈಗ ನಾವು ಹೋಟ್ಲಿಗೆ ರೆಡಿ ಮಾಡಬೇಕು. ಅಂದರೆ ಇಷ್ಟು ದಿನ ಅವಿನೇ ಮಾಡ್ಕೊಳುತ್ತಲ್ವ, ಇವತ್ತು ಅದಕ್ಕೆ ನಾನೇ ಎದ್ದು ಮಾಡ್ತೀನಿ ಅಂತ ಹೇಳಿದ್ದೀನಿ.
ಹೀಗೆಲ್ಲ ಅಂದರೆ ಚಿಕನ್ ಒಂದು ನಾನು ಮಾಡಲ್ಲ, ಚಿಕನ್ ಎಲ್ಲ ಅವಿ ಕಲಿಸ್ಕೊಳುತ್ತೆ. ಮಿಕ್ಕಿದ್ದು ಸಲಾಡು, ಚಟ್ನಿ, ಕೈಮಾ ಅವಡೆ ಎಲ್ಲ ನಾವೇ ಮಾಡಬೇಕು. ಈಗ ಮಾಡಬೇಕು, 4 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೂ ಆಗುತ್ತೆ. ಅದಕ್ಕೆ ಇದನ್ನೆಲ್ಲ ವೀಡಿಯೋ ಮರ್ತೋಗ್ಬಿಟ್ಟಿದ್ದೀನಿ, ವೀಡಿಯೋ ಮಾಡ್ತಾಯಿದ್ದೀನಿ ಅಂತಲೇ ಮರ್ತೋಗ್ಬಿಟ್ಟಿದ್ದೀನಿ. ಸರಿ, ವೀಡಿಯೋ ಕಂಟಿನ್ಯೂ ಮಾಡೋಣ ಅಂತ ಬಂದೆ. ಮತ್ತು ಎಲ್ಲರೂ ಹೇಗಿದ್ದೀರಾ? ಊಟ ಆಯಿತಾ ನಿಮ್ಮದೆಲ್ಲಾರ್ದು? ನಂದು ಊಟ ಆಲ್ಮೋಸ್ಟು ಅದು ವೀಡಿಯೋದಲ್ಲಿ ಬರುತ್ತೆ. ಊಟ ಮಾಡಿದೆ ನಾನು. ಹೀಗೆ ಸ್ಕಿಪ್ ಮಾಡ್ದಿರಾ ವೀಡಿಯೋ ಕಂಟಿನ್ಯೂ ಆಗಿ ನೋಡ್ತಾಯಿರಿ, ಮತ್ತು ನಿಮಗೆ ಸಿಗ್ತೀನಿ. ಚಾನಲ್ನ ನಾವೇ ನೋಡ್ತಾ ಇದ್ದೀವಿ ಫ್ರೆಂಡ್ಸ್, ಬಿಕಾಸ್ ನಮ್ಮದು ಕರೆಕ್ಷನ್ ನಾವೇ ಮಾಡ್ಕೋಬೇಕಲ್ಲ. ಸೊ ಅದಕ್ಕೆ ನೋಡ್ತಾ ಇದ್ದೀವಿ ಏನು ತಪ್ಪಾಗಿದೆ, ಏನು ಸರಿ ಮಾಡ್ಕೋಬೇಕು ಅಂತ. ನಮ್ಮ ವಿಡಿಯೋ ಅಥವಾ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಿರಾ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸೊಬ್ಬರಿಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಏನೇ ನೆಗೆಟಿವ್ ಕಮೆಂಟ್ಸ್ ಅಂದರೆ ನೆಗೆಟಿವ್ ಅಂತ ಅಂದರೆ ಏನಾದ್ರು ಸರಿ ಮಾಡ್ಕೋಬೇಕು, ಆ ಥರ ವಿಡಿಯೋ ಮಾಡಿ, ಈ ಥರ ವಿಡಿಯೋ ಮಾಡಿ, ಏನಾದ್ರು ನಿಮ್ಮದು ಐಡಿಯಾ ಇತ್ತು ಅಂದರೂ ಆ ಥರ ಐಡಿಯಾ ಇತ್ತು ಅಂದರೆ ನನಗೆ ಮೆಸೇಜ್ ಹಾಕಿ ಕಮೆಂಟ್ ಮಾಡಿ, ಅದನ್ನು ನಾವು ವಿಡಿಯೋ ಮಾಡ್ತೀವಿ. ಫ್ರೆಂಡ್ಸ್, ಚಾಲೆಂಜ್ ವಿಡಿಯೋ ಅಂತ ಕಮೆಂಟ್ ಮಾಡಿ. ಒಂದು ಚಾಲೆಂಜ್ ವಿಡಿಯೋ ಮಾಡಿದ್ದಾರೆ. ಆಯಿತು, ಚಾಲೆಂಜ್ ಮಾಡಿ. ನಮ್ಮದು ತಿರುವಣ್ಣಾಮಲ, ಇದು ಏನು ಗಿರಿ ಪ್ರದಕ್ಷಿಣೆ. ಅದು ನಾಲ್ಗೆನೇ ಒಳ್ಳಲ್ಲ, ನಂಗೆ ಅದು ಬರೋದೇ ಅದ್ರದ್ದು ವಿಡಿಯೋನ ನೋಡ್ಕೊಂಡು ಕೂತಿದ್ದೀವಿ. ನೆನ್ನೆ ಎಲ್ಲ ಅಣ್ಣ ನೋಡ್ತಿದ್ದ, ಇವತ್ತು ನಾವು ನೋಡ್ತಾ ಇದ್ದೀವಿ. ಫಸ್ಟ್ ಎಂಟ್ರಿ ಇದು, ಆ್ಯಕ್ಚುಲಿ ಫಸ್ಟ್ ದೇವಸ್ಥಾನ ಇದು ಅಲ್ವಾಡಮ್ಮ. ಫ್ರೆಂಡ್ಸ್, ನಂದೆಲ್ಲ ರೆಡಿ ಆಯಿತು. ಈಗ ನಾನು ಫ್ರೆಶ್ ಕುಡಿತಾ ಇದ್ದೀನಿ. ಇವ್ರದ್ದು ಬಾಕಿ ಇದೆ ಕೆಲಸ. ಫ್ರೆಶ್ ಕುಡಿದು ಹೋಗಬೇಕಾದ್ರೆ ಸಿಗ್ತೀವಿ. ಫ್ರೆಂಡ್ಸ್, ಇವಾಗ ಹೊರಟಿದ್ದೀವಿ. ಟೈಮು 6:05 ಆಗಿದೆ. ಈಗ ಅಂಗಡಿಗೆ ಹೋಗಿ ಕೆಲಸ ಮಾಡೋದು ಇವತ್ತು. ಬಾಯ್ ಬಾಕೋ. ಇವತ್ತು ಆ್ಯಕ್ಚುಲಿ ಬೇಜಾನ್ ಕೆಲಸ ಇತ್ತು. ನನಗೆ ಇವಾಗ ನೆನಪಾಗ್ತಾ ಇದೆ, ಒಂದು ಟೈಲರ್ ಅಂಗಡಿಗೆ ಹೋಗಬೇಕಿತ್ತು. ಮತ್ತು ಏನು ಮಾಡ್ತೀವಿ? ಬೇಡ ಆ್ಯಕ್ಚುಲಿ ಟೈಲರ್ ಅಂಗಡಿಗೆ ಹೋಗಬೇಕಿತ್ತು, ಅದು ಮರ್ತೇ ಹೋಗಿದೆ. ನನ್ನ ಸ್ಯಾರಿಗಳನ್ನ ಸ್ಟಿಚಿಗೆ ಕೊಡಬೇಕಿತ್ತು, ಬ್ಲೌಸ್ಗೆ, ಅದು ಮರ್ತೋಯ್ತು. ಮತ್ತು ಕಾರ್ ಡ್ರೈವಿಂಗ್ದು ಪ್ರಾಕ್ಟೀಸ್ಗೆ ಹೋಗೋಣ ಅಂದ್ಕೊಂಡ್ವಿ, ಆ್ಯಕ್ಚುಲಿ ಅದು ಮರ್ತೋಯ್ತು. ಹಾಗೆ ಮರ್ತೋಯ್ತು. ಅಮ್ಮನ ಮನೆ ಮುಗಿಸ್ಕೊಂಡು ಡೈರೆಕ್ಟಾಗಿ ಮನೆಗೆ ಬಂದುಬಿಟ್ಟು ಬಿಗ್ ಬಾಸ್ ನೋಡ್ತಾ ಮಲ್ಕೊಂಬಿಟ್ವಿ. ತುಂಬ ಟ್ರಾವೆಲಿಂಗ್ ಆಯ್ತಲ್ವಾ, ಸ್ವಲ್ಪ ಬಾಡಿ ಸ್ಟ್ರೈನ್ ಆಗಿತ್ತು. ಸರಿ, ನಾನು ಆಮೇಲೆ ನೆನಪಾದ್ರೂ ಬಿಡು, ಬೇಡ ಇನ್ನೊಂದು ದಿನ ಹೋದ್ರಾಯ್ತು ಅಂತ ಕುತ್ಕೊಂಡೀಗ ಹೋಮ್ವರ್ಕ್ ಎಲ್ಲ ಬರೀಬೇಕು. ಆಯಿತಾ? ಹಾಂ, ಹಿಂಗಿದೆ. ಇವಾಗ ನೋಡೋಣ. ನಾನು ಅಕಸ್ಮಾತ್ ಬೇಗ ಆದರೆ ಮನೆಗೆ ಬೇಗ ಬಂದುಬಿಡ್ತೀನಿ, ಯಾಕಂದರೆ ಹೇರ್ಗೆ ಒಂಚೂರು ಆಯಿಲೆಲ್ಲ ಹಚ್ಕೊಬೇಕು. ಮತ್ತು ನಿಮಗೆ ಸಿಗ್ತೀನಿ. ಇವ್ರ ಕತೆನಾ ಇವ್ರದ್ದು ಬಂದ್ಬಿಡ್ತವೆ ಇಲ್ಲಿ. ಏನೋ ಹಿಂಗೆ ಆಡ್ತಾವೆ. ಏಯ್, ಏನೋ? ಹಲೋ, ಬಾರೆ ಕರ್ಗಿ, ಬಾಯ್ಲಿ ಕರ್ಗಿ, ಬಾ ಬಾರೆ. ಇದು ಬರುತ್ತೆ ಬಾರೆ ಅಂತ. ಆದ್ರೆ ಫ್ರೆಂಡ್ಸ್, ಇವರೆಲ್ಲ ಸಡನ್ನಾಗಿ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಅಣ್ಣ ಡ್ರೈವಿಂಗ್ ಮಾಡ್ಕೊಂಡು ಎಲ್ಲಿಂದ ಡ್ರೈವ್ ಮಾಡ್ಕೊಂಡು ನಾನು ನೈಸ್ ರೋಡಲ್ಲಿ ಅವಾಗ ಅದೇ ಶೇಕ್ ಕುಡಿಯೋಕೆ ಏನು ಮಾಡ್ತಿದ್ಲು ಅವಳೊಬ್ಳೆ ಅಲ್ಲ, ಇದ್ನಲ್ಲ ನಮ್ಮ ಅತ್ತೆ ಮಗಳು ಇದ್ದು. ಯಾರು ತಾನು? ಓಕೆ ಫ್ರೆಂಡ್ಸ್, ಇವಾಗ ನಾವು ಮನೆಗೆ ಬಂದ್ವಿ. ಆಲ್ಮೋಸ್ಟ್ ಟೈಮು 12 ಗಂಟೆ ಆಗಿದೆ. ಈಗ ಫುಲ್ಲು ನಿದ್ದೆ ಬರ್ತಿದೆ ನಂಗೆ. ಅಲ್ಲೇ ಅಂಗಡಿ ಹತ್ರನೇ ನಿದ್ದೆ ಬರ್ತಿತ್ತು. ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಇಷ್ಟೊತ್ತಾಗೋಯ್ತು. ಇನ್ನು ಬೆಳಗ್ಗೆ ಬೇಗ ಎದ್ದೇಳಬೇಕು. ಇವತ್ತು ಸಂಡೇ, ಅದು ಹೇಗೆ ಮುಗೀತು ಅಂತಲೇ ಗೊತ್ತಿಲ್ಲ. ನಾಳೆ ಮಂಡೇ, ಮತ್ತು ಕೆಲಸ, ಮತ್ತು ಅವ್ರ ಸ್ಕೂಲು, ಕಾಲೇಜು, ಟಿಫನು ಇದೇ ಆಗೋಗುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಅದಾಯಿತು ಅಂದರೆ ಮತ್ತೆ ಅಂಗಡಿಗೆ ಹೋಗು, ಇದೇ ಆಗೋಗುತ್ತೆ. ಈಗ ನಾನು ಆಯಿಲ್ ಹಾಕೋಬೇಕು. ಇನ್ನು ಆಯಿಲ್ ಹಚ್ಕೊಂಡು ನೆಮ್ಮದಿಯಾಗಿ ನಿದ್ದೆ ಮಾಡೋಣ. ಎಲ್ರಿಗೂ ಗುಡ್ ನೈಟ್. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ದಿರಾ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್, ಗುಡ್ ನೈಟ್.